ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಕಡಿಮೆ ಖರ್ಚಿನಲ್ಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುವ ಒಂದು ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಇವತ್ತು ನಾನು ನಿಮಗೆ ಎಳ್ಳಿನ ಪುಡಿ ಹಾಗೂ ಎಳ್ಳಿನ ಉಂಡೆ ಎರಡನ್ನೂ ಸಹ ಈ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಇವಾಗ ಲೇಟ್ ಮಾಡ್ದೇ ಸ್ಟಾರ್ಟ್ ಮಾಡೋಣ. ಹಾಗೆ ಎಳ್ಳಿನ ಪುಡಿ ಹಾಗೆ ಎಳ್ಳಿನ ಉಂಡೆ ಮಾಡೋದಕ್ಕೆ ನಾನಿಲ್ಲಿ 2 ಬೌಲ್ ಆಗುವಷ್ಟು ಕಪ್ಪು ಎಳ್ಳನ್ನು ತೊಳೆದು ಒಣಗಿಸಿ ತಗೊಂಡಿದ್ದೀನಿ. ಹಾಗೆ 2 ಬೌಲ್ ಎಳ್ಳಿಗೆ 1 ಬೌಲ್ ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಇವಾಗ ಸ್ಟವ್ ಮೇಲೆ ಒಂದು ಪಾನ್ ಇಟ್ಟು ಅದಕ್ಕೆ ನೋಡಿ 2 ಕಪ್ ಆಗುವಷ್ಟು ಕಪ್ಪು ಎಳ್ಳನ್ನು ಹಾಕ್ಕೊತಿದ್ದೀನಿ. ನೋಡಿ ಇವಾಗ ಅದರಲ್ಲೇ ಒಂದು ಸ್ವಲ್ಪ ಎಕ್ಸ್ಟ್ರಾ ಒಂದು 1/4 ಕಪ್ ಆಗುವಷ್ಟು ಹಾಕ್ಕೊತೀನಿ. ಅದು ಯಾಕೆ ಅಂತ ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ. ನೋಡಿ ಇವಾಗ ಚೆನ್ನಾಗಿ ಹುರ್ಕೋತಿದ್ದೀನಿ. ಇವಾಗ ಎಳ್ಳನ್ನು ಆಗಾಗ ಹೈ ಫ್ಲೇಮ್ನಲ್ಲಿ ಆಗಾಗ ಲೋ ಫ್ಲೇಮ್ನಲ್ಲಿ ಹುರ್ಕೋತಿದ್ದೀನಿ. ಚೆನ್ನಾಗಿ ಗರಿ ಗರಿ ಆಗಬೇಕು, ಒಂದು ಒಳ್ಳೆ ಟೇಸ್ಟ್ ಬರಬೇಕು ತಿಂದು ನೋಡಿದ್ರೆ ಆ ಥರ ನಾವು ಎಳ್ಳನ್ನು ಹುರ್ಕೋಬೇಕಾಗುತ್ತೆ. ಆಗಲೇ ನಮಗೆ ಎಳ್ಳಿನ ಪುಡಿ ಹಾಗೂ ಎಳ್ಳಿನ ಉಂಡೆ ನಮಗೆ ಟೇಸ್ಟಿಯಾಗಿ ಇರುತ್ತೆ. ಹಾಗೆ ಜಾಸ್ತಿ ದಿನ ಕೂಡ ಎಳ್ಳಿನ ಉಂಡೆನ ಸ್ಟೋರ್ ಮಾಡಿಕೊಂಡು ಇಟ್ಕೋಬಹುದು. ಸ್ವಲ್ಪ ಅದು ಆದಮೇಲೆ ಚಟಪಟ ಅಂತ ಅನ್ನಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಎಕ್ಸ್ಟ್ರಾ 1/4 ಕಪ್ ಆಗೋವಷ್ಟು ಎಳ್ಳು ಹಾಕಿದ್ವಲ್ಲ ಅದನ್ನು ಎತ್ತಿಟ್ಕೋಬೇಕು. ಸೊ ನಾವು ಇದನ್ನು ಲಾಡು ಮಾಡುವಾಗ ಹಾಗೆ ಡೈರೆಕ್ಟಾಗಿ ಇದನ್ನು ಹಾಕ್ಕೊಂಡು ಉಂಡೆ ಮಾಡಬೇಕಾಗುತ್ತೆ. ನಂತರ ಒಂದು ತಟ್ಟೆಗೆ ತಣ್ಣಗಾಗೋ ಥರ ಹಾಕಬೇಕು. ಪೂರ್ತಿಯಾಗಿ ಈ ಎಳ್ಳು ತಣ್ಣಗೋಗಬೇಕು. ಫುಲ್ಲಾಗಿ ಕೂಲಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಪೂರ್ತಿಯಾಗಿ ಎಳ್ಳೆಲ್ಲ ಹಾಕ್ಕೊಂಡು 1 ಬೌಲ್ ಆಗೋವಷ್ಟು ಬೆಲ್ಲನ ಸಣ್ಣಗೆ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಬೆಲ್ಲ ಬೇಕಿದ್ರೆ ನೀವು ಕಮ್ಮಿ ಆದರೂ ಯೂಸ್ ಮಾಡ್ಬೋದು, ಸ್ವೀಟ್ ಕಮ್ಮಿ ತಿನ್ನೋರಿದ್ರೆ. ಈಗ ಇದನ್ನು ಗ್ರೈಂಡ್ ಮಾಡುವಾಗ ಆನು ಆಫು ಮಾಡ್ಕೊಳ್ತಾ 1 ನಿಮಿಷ ರುಬ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ರುಬ್ಕೋಬೇಕಾಗುತ್ತೆ. ಇದನ್ನು ಫುಲ್ಲು ಸಣ್ಣಕ್ಕೆ ರುಬ್ಬೋ ಅವಶ್ಯಕತೆ ಇಲ್ಲ, ತರಿ ಆಗಿದ್ರೂ ನಡೆಯುತ್ತೆ. ತಿನ್ನೋಕ್ಕೆ ಎಳ್ಳೆಲ್ಲ ಬಾಯಿಗೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಎಳ್ಳಿನ ಪುಡಿ ರೆಸಿಪಿ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್, ಇಷ್ಟೇ, ತುಂಬ ಈಸಿ, ಕ್ವಿಕ್ಕಾಗಿ ಮಾಡ್ಕೋಬೋದು. ಫ್ರೆಂಡ್ಸ್ ಇನ್ನೊಂದು ಹೇಳೋದು ಮರ್ತೆ, ನೀವು ಎಳ್ಳಿನ ಜೊತೆಗೆ ಕೊಬ್ಬರಿ ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ, ನೀವು ಬೇಕಿದ್ದರೆ ಯೂಸ್ ಮಾಡ್ಕೊಳ್ಳಿ. ಇವಾಗ ಎಳ್ಳಿನ ಉಂಡೆ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸ್ವಲ್ಪ ಎಳ್ಳಿನ ಪುಡಿ ಎತ್ತಿಟ್ಕೊಂಡು ಸ್ವಲ್ಪ ಉಳಿದಿರುವ ಒಂದು ಎಳ್ಳಿನ ಪುಡಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮತ್ತೊಂದು ಸಲ ನುಣ್ಣಗೆ ರುಬ್ಕೋಬೇಕು. ಇವಾಗ ರುಬ್ಬಿರೋ ಮಿಶ್ರಣವನ್ನು ಒಂದು ತಟ್ಟೆಗೆ ಹಾಕೋತೀನಿ. ನಂತರ ಇದಕ್ಕೆ ತೆಗೆದಿಟ್ಕೊಂಡಿರೋ ಎಳ್ಳು ಸಹ ಹಾಕ್ಕೊತೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆನ ಮಾಡ್ಕೊಳ್ಳಿ. ಎಳ್ಳಲ್ಲಿರೋ ಎಣ್ಣೆ ಅಂಶ ಉಂಡೆ ಕಟ್ಟೋಕ್ಕೆ ಚೆನ್ನಾಗಿ ಬರುತ್ತೆ. ಈ ಎಳ್ಳು ಅನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ದಿನಕ್ಕೆ 1 ಲಾಡು ತಿಂದರೆ ಸಾಕು. ಹೇರ್ ಫಾಲ್ ಕಡಿಮೆ ಆಗುತ್ತೆ, ಸ್ಕಿನ್ ಹೆಲ್ತಿ ಆಗಿರುತ್ತೆ, ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ, ಡೈಜೆಷನ್ ಪ್ರಾಬ್ಲಮ್ ಇರೋರಿಗೂ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ದಿನಕ್ಕೆ 1 ಲಾಡು ತಿಂದರೆ ಸಾಕು, ತುಂಬಾ ಬೆನಿಫಿಟ್ಸ್ ಇದೆ ಇದರಲ್ಲಿ. ನೋಡಿ ಎಳ್ಳಲ್ಲಿರೋ ಎಣ್ಣೆ ಅಂಶ ಉಂಡೆ ಕಟ್ಟೋಗೆ ಚೆನ್ನಾಗಿ ಬರುತ್ತೆ. ನೋಡಿ ಉಂಡೆಗಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮಿಸ್ ಮಾಡದೆ ಈ ರೆಸಿಪಿ ಒಂದ್ಸಲ ಟ್ರೈ ಮಾಡಿ. ಸೇಮ್ ಇದೇ ರೀತಿ ಎಲ್ಲ ಉಂಡೆಗಳನ್ನಾಗಿ ಮಾಡಿ. ಸೊ ಇದನ್ನು ನಾವು ಏರ್ಟೈಟ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ಒಂದು 15 ದಿನದ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು. ಹಾಗೆ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತಷ್ಟು ರೆಸಿಪೀಸ್ಗಾಗಿ ಹರ್ಷು ಮನ್ವಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ನ ಆಕ್ಟಿವೇಟ್ ಆಗಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಹರ್ಷು ಮನ್ವಿ ಚಾನಲ್.